ಅವರ ಹಣೆ ಬರಹ ಬರೆದನೆ ಆ ಬ್ರಹ್ಮ ನೆತ್ತರು ಹಣ್ಣಿದ ಕೈಗಳಲ್ಲಿ ಗಗನದಿ ಅಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಲಿ ಸುಟ್ಟಿದ ಬಾಳಬೇರು ಕಾಯೋರು ಇನ್ನು ಯಾರು ಕಣ್ಣಲ್ಲಿ ಇರುವ ನೀರು ಧುಮುಕಬೇಕು ಜೋರು ಅಳು ಅಳು ಹೊರಬರಲಿ ಎದೆಯಬೇಕು. 9 ತಿಂಗಳು 9 ಮಂತ್ ಕಂಪ್ಲೀಟ್. ಯಾಕೆ ಏನಾಯ್ತು? ಡೆಲಿವರಿ ಡೇಟ್ ಯಾಕೆ ಏನಾಯ್ತು? ಡೆಲಿವರಿಗೆ ಅಂತ ಕರ್ಕೊಂಡ್ ಬಂದಿದ್ರೆ ನಿನ್ನೆ ಬಂದು ಇಲ್ಲ ನಾಳೆ ಬರ್ರಿ ಅಂತ ಹೇಳ್ಬಿಟ್ಟು ಹೇಳಿ ಕಳ್ಸಿದಾರೆ. ಇಲ್ಲ ನಿನ್ನೆ ಆಗಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಹಾಸ್ಪಿಟಲ್ ಆದ್ರೂ ಶಿಫ್ಟ್ ಮಾಡೋರು. ಈಗ ಆಗಲ್ಲ ಅಂತ ಹೇಳ್ಬಿಟ್ಟು ನಾಳೆ ಬಾ ಅಂತ ಹೇಳಿ ಕಳ್ಸಿದ್ರೆ ಬೆಳಿಗ್ಗೆ ಬಂದ್ರೆ ಯಾರು ಇಲ್ಲ. ಬೆಳಿಗ್ಗೆ ಡ್ಯೂಟಿ ಡಾಕ್ಟರ್ ಯಾರು ಇರ್ಲಿಲ್ವಾ? ಯಾರು ಇರ್ಲಿಲ್ಲ. ನೆನ್ನೆನೆ ಲೇಜಿ ನೆನ್ನೆನೆ ಹೇಳ್ಬೇಕಾಯ್ತು ಅವ್ರು. ಇಲ್ಲ ಆಗುತ್ತೆ ಆಗಲ್ಲ ಹಿಂಗಾಗಿದಿಲ್ಲ ಬೇರೆ ಕಡೆ ಹೋಗಿ ಅಂತ ಅವ್ರೇನು ಹೇಳ್ತೀರಾ? ಇವ್ರಿಗೆ ಮನೆಯವ್ರಿಗೆ ಸಂಬಂಧಪಟ್ಟಂಗೆ ಯಾರಿದ್ದಾರೆ? ತಾಯಿ ಇದ್ದಾರೆ. ಡ್ಯೂಟಿ ಡಾಕ್ಟರ್ ಯಾರು ಇಲ್ಲ. ನೋಡಿ ಸ್ನೇಹಿತರೆ, ಇದು ಸಾರ್ವಜನಿಕ ಮಕ್ಕಳ ಆಸ್ಪತ್ರೆ ದೊಡ್ಡಬಳ್ಳಾಪುರ. ಇಲ್ಲಿ ನಿನ್ನೆನೆ ಒಂದು ಡೆತ್ ಆಗಿದೆ. ಅದು ಒಂದು 9 ತಿಂಗಳು ಇರುವ ಗರ್ಭಿಣಿ ಹೆಂಗಸು ಇವತ್ತು ಸಾವನ್ನಪ್ಪಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಇಲ್ಲಿನ ವ್ಯವಸ್ಥೆ, ಇಲ್ಲಿನ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸ್ ಏನ್ ಮಾಡ್ತಾ ಇದೆ, ತಾಲೂಕ್ ಹೆಲ್ತ್ ಆಫೀಸ್ ಏನ್ ಮಾಡ್ತಾ ಇದೆ ಅಂದ್ರೆ DHO ಮತ್ತೆ THO ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಇಲ್ಲಿನ ವ್ಯವಸ್ಥೆ ವೆಂಟಿಲೇಟರ್ ಇಲ್ಲ, IC ವಾರ್ಡ್ ಇಲ್ಲ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಎಮರ್ಜೆನ್ಸಿ ಅಂತಂದ್ರೆ ಆ ಎಮರ್ಜೆನ್ಸಿಗೆ ಹೊರಗಡೆ ಮೆಡಿಸಿನ್ ನ ಬರ್ಕೊಡ್ತಾರೆ. ಆದ್ರೆ ಇಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಅಂತಂದ್ರೆ ತಮ್ಗೆ ನೇರವಾಗಿ ಈ ಒಂದು ಏನು ಡೆತ್ ಆಗಿದೆ, ಇವತ್ತು ಒಂದು ಗರ್ಭಿಣಿ ಹೆಂಗಸು ಡೆತ್ ಆಗಿದ್ದಾರೆ, ಅವರ ಸಂಬಂಧಿಕರು ಇದ್ದಾರೆ. ನೋಡೋಣ ಬನ್ನಿ. ಮಾಡೋಣ ಲೈವ್ ಹೋಗ್ತಿದೀರಾ? ಶೂಟ್ ಮಾಡ್ತೀವಿ. ಇವತ್ತು ಇಲ್ಲಿ ಒಂದು ಗರ್ಭಿಣಿ ಹೆಂಗಸು ಸಾವನ್ನಪ್ಪಿದ್ದಾರೆ. ಇದಕ್ಕೆ DHO ಕಾರಣನಾ THO ಕಾರಣನಾ ನೋಡಿ, ಕೇಳೋಣ ಬನ್ನಿ. ಅದು ಎಲ್ರಿಗೂ ಗೊತ್ತಿರುವಂತ ವಿಷಯ. ಇದನ್ನ ಏನು ವೈದ್ಯರಿದ್ದಾರೆ ಅವರ ಸಂಪೂರ್ಣ ನಿರ್ಲಕ್ಷ್ಯದಿಂದ ತಾಯಿ ಮಗು ಇಬ್ರು ಸತ್ತಿದ್ದಾರೆ ಇವತ್ತು. ಏನೀಗ ತಾಯಿ ಇಲ್ಲಿ ಬಂದಿದ್ರು, ಅವರು ರೆಗ್ಯುಲರ್ ಆಗಿ ಇಲ್ಲೇ ಬಂದು ತಪಾಸಣೆ ಮಾಡಿಸಿದ್ದಾರೆ. ತಾಯಿ ಕಾರ್ಡಲ್ಲಿದೆ ಸಂಪೂರ್ಣ ಮಾಹಿತಿ ತಮಗೆ ಕೊಟ್ಟಿದ್ದೀವಿ ನಾವೀಗ. ನಿನ್ನೆ ಬಂದಿದ್ದಾರೆ. ನಿನ್ನೆ ಬಂದು ತೋರಿಸಿದಾಗ ಸಾಮಾನ್ಯವಾಗಿ 9 ತಿಂಗಳಾದಾಗ BP ಅಥವಾ ಶುಗರ್ ವೇರಿಯಂಟ್ ಸಾಮಾನ್ಯವಾಗಿರುತ್ತೆ. ನಿನ್ನೆ ತಾಯಿ ಮತ್ತೆ ಮಗು ಇಬ್ರು ಕರ್ಕೊಂಡು ತೋರಿಸಿದಾಗ ಆ ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಕೊಟ್ಟು ಏನ್ ಸಮಸ್ಯೆ ಇಲ್ಲಮ್ಮ, ನೀವು ಹೋಗಿ ನಾಳೆ ಬನ್ನಿ, ಅಥವಾ ಅಲ್ಲ ನಮ್ಮಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ, ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ಬಿಡಿ ಅಂತ ಕೇಳಿದಾರೆ ಅವ್ರು. ಅದ್ರ ಕೇಳಿದಾಗ ಗುರುವಾರ ಬನ್ನಿ, ಗುರುವಾರ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಆಮೇಲೆ ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ನಿನ್ನೆ ಅಟ್ಲೀಸ್ಟ್ ಇವಾಗ ತಾಯಿಗೆ ಗೊತ್ತಾಗೋದಿಲ್ಲ, ಅವ್ರ ಅಮಾಯಕರು, ರೈತರು. ನಾವು ಇಲ್ಲಿ ಬರೋಂತಾರಲ್ಲ ಸಾಮಾನ್ಯವಾಗಿ ಆರ್ಥಿಕ ಬಾಳಿ ಹಿಂದೊಡ್ಡಂತ ಜನ, ಆಮೇಲೆ ಸಾಮಾನ್ಯ ಹರಿಜನರು, ಮತ್ತೊಬ್ರು ಮುಸ್ಲಿಮರು, ಯಾರು ಸಮಾಜದಲ್ಲಿ ಕಟ್ಟ ಕಡೆ ಇರ್ತಾರೋ ಅವರೇ ಇಲ್ಲಿ ಬರೋಂತ ಜನ. ಅವರಿಗೆ ಯಾವುದೇ ನಾಲೆಡ್ಜ್ ಇರೋದಿಲ್ಲ ಈ ಹೆರಿಗೆ ಬಗ್ಗೆ. ಅದನ್ನ ತೀರ್ಮಾನ ತಗೊಳ್ಳೋದು ಡಾಕ್ಟರ್ ತಗೋಬೇಕಾಗಿತ್ತು, ಡಾಕ್ಟ್ರೇ ಹೇಳ್ಬೇಕಾಗಿತ್ತು. ನಿನ್ನೆ ನಮ್ಮೆಲ್ಲರ ಪ್ರಕಾರ, ತಾಯಿ ಹೇಳೋ ಪ್ರಕಾರ ಇವತ್ತು ನಿನ್ನೆ ಏನಾದ್ರೂ ಇಲ್ಲಿ ಆ ಹೆಣ್ಮಗಳನ್ನ ಅಡ್ಮಿಟ್ ಮಾಡ್ಕೊಂಡಿದ್ರೆ ಇವತ್ತು 2 ಜೀವ ಉಳಿತಾ ಇತ್ತು. ಮುಂದಿನ ಏನೇ ಆಗ್ಬೋದು, ನಾವೇನೆಲ್ಲ ಪ್ರಯತ್ನ ಪಡ್ಬೋದು. ಆದ್ರೆ ಏನಿವತ್ತು 2 ಜೀವ ಹೋಗಿದೆ, ಆ ಜೀವನ ತಡ್ಕೊಳಕ್ ಆಗತ್ತಾ? ಇದಕ್ಕೆ ಯಾರು ಕಾರಣ? ಜಿಲ್ಲಾ ವೈದ್ಯಾಧಿಕಾರಿಗಳ DHOನ ಅಥವಾ ತಾಲೂಕು ವೈದ್ಯಾಧಿಕಾರಿಗಳ THOನ ಅಥವಾ ಇಲ್ಲಿನ ಅಧಿಕಾರಿಗಳ? ನಿನ್ನೆ ಬಂದಾಗ ಏನು ಸಮಸ್ಯೆ ಇಲ್ಲ, ನಾರ್ಮಲ್ ಇದೆ. ಆ ಮಗು ಹೇಳಿದೆ ಇವತ್ತು ಸತ್ತಿರುವಂತ ಮಗು, ಇಲ್ಲ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ, ನಾನು ಅಡ್ಮಿಟ್ ಮಾಡ್ಕೊಂಬಿಡಿ ಅಮ್ಮ, ಅಡ್ಮಿಟ್ ಮಾಡ್ರಮ್ಮ. ಅವ್ರು ಹೇಳಿದ್ದಾರೆ ಡಾಕ್ಟ್ರು, ಇಲ್ಲ ಏನ್ ಸಮಸ್ಯೆ ಇಲ್ಲ, ಟ್ಯಾಬ್ಲೆಟ್ ಕೊಟ್ಟು ವಾಪಸ್ ಕಳಿಸಿದ್ದಾರೆ. ಅವ್ರನ್ನೇನಾದ್ರೂ ನೆನ್ನೆ ಅಡ್ಮಿಟ್ ಮಾಡ್ಕೊಂಡಿದ್ರೆ ಯಾರ ಆಸ್ತಿ ಹೋಗ್ತಾ ಇತ್ತು? ಸಾರ್ವಜನಿಕವಾಗಿ ಸರ್ಕಾರಿ ಆಸ್ಪತ್ರೆ ಇದೆ, ಬೇಕಾದಷ್ಟು ವಾರ್ಡ್ ಇದೆ, ಎಲ್ಲ ವ್ಯವಸ್ಥೆ ಇಲ್ಲಿದೆ. ಇರುವಂತ ವ್ಯವಸ್ಥೆ ನಾವು ಅಡ್ಮಿಟ್ ಮಾಡ್ಕೊಂಡಿದ್ರೆ ಇವತ್ತು 2 ಜೀವ ಉಳಿತಾ ಇತ್ತು. ಅಕಸ್ಮಾತ್ ಅವ್ರ ಕೈಲಿ ಆಗೋದಿಲ್ವಾ? ಅವ್ರಿಗೆ ಮೀರಿದಂತ ಕಾರ್ಯ ಆಗಿದ್ದಿದ್ರೆ ಇಲ್ಲ ನಮ್ ಕೈಲಿ ಆಗೋದಿಲ್ಲ, ಮೇಲೆಗಡೆ ಆಸ್ಪತ್ರೆ ಕರ್ಕೊಂಡೋಗಿ ಹೊರಗಡೆ ಕರ್ಕೊಂಡೋಗಿ ಅಂತ ಆದ್ರೂ ಹೇಳಿದಿದ್ರೆ ನಿನ್ನೆ ಕೆಲಸ ಮಾಡ್ತಾ ಇದ್ರು ಅವ್ರ ತಾಯಿ ಸಂಬಂಧಪಟ್ಟವ್ರು. ಇದಕ್ಕೆ ಯಾರು ಕಾರಣ? ಮನೆಗೆ ಹೋದ್ಮೇಲೆ ಸಾಮಾನ್ಯ ಏನ್ ನಿನ್ನೆ ಬಂದಾಗ ಏನ್ ಸಮಸ್ಯೆ ಇತ್ತು ಅದೇ ಸಮಸ್ಯೆ ಮತ್ತೆ ಏನು ಒಂದು ಬೇರೆ ಆಗಿದೆ. ಬೇರೆ ಆದ ಮತ್ತೆ ಬೆಳಗ್ಗೆ ಬಂದಿದ್ದಾರೆ. ಇವತ್ತು ಬೆಳಗ್ಗೆ ಬಂದಾಗ ನಾವೆಲ್ಲರೂ ಬಂದಿದ್ದೀವಿ, ಯಾರೇ ಡಾಕ್ಟರ್ ಇಲ್ಲಿಲ್ಲ. ಡಾಕ್ಟರ್ ಬಂದ ಅಷ್ಟೇ ಏನ ಎಮರ್ಜೆನ್ಸಿ ಅಂತ ಬಂದಾಗ ಒಂದು ಸ್ಟ್ರೆಚರ್ ಇಲ್ಲ,
ಅಟ್ಲೀಸ್ಟ್ ಬಂದಾಗ ಇವತ್ತಾದ್ರೂ ಬೆಳಗ್ಗೆ ಇವತ್ತಾದ್ರೂ ಬಂದಾಗ ಕರ್ಕೊಂಡೋಗಿ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಅಥವಾ ICU ನಲ್ಲಿ ಒಂದು ಮಾಸ್ಕ್ ಹಾಕಿದ್ರೆ ಒಂದು ಜೀವ ಉಳಿತಾ ಇತ್ತು, 2 ಜೀವ ಉಳಿತಾ ಇತ್ತು ಇವತ್ತು. ಇದು ಸಂಪೂರ್ಣ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ. ಇದಕ್ಕೆ ಯಾರು ಜವಾಬ್ದಾರರು? ಆಯ್ತು, ಇದಕ್ಕೆ ಸಂಬಂಧಪಟ್ಟಂಗೆ ಈ ಬಸವೇಶ್ವರ ನಗರದ ನಿವಾಸಿನಿ ಅಂತ ಹೇಳ್ತಾರೆ, ಯಾರೋ ಸುಷ್ಮಾ ಅಂತ. ಹೌದು, ಅವ್ರ ಯಜಮಾನ್ರ ಹೆಸರು ಮಹೇಶ್ ಅಂತ. ಹೌದು. ಇದಕ್ಕೆ ಅದು ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂಗೆ ಆಶಾ ಕಾರ್ಯಕರ್ತರವರಿಗೆ ಏನ್ ವಿಷಯವನ್ನ ಮುಟ್ಸಿದ್ರೆ ಆಶಾ ಕಾರ್ಯಕರ್ತರು? ಸರ್ ನೆನೆ ಕರ್ಕೊಂಡ್ ಬಂದಿದ್ದೆ, BP ಚೆಕ್ ಮಾಡಿದ್ರು 149 149 94 ಇತ್ತು. ಮತ್ತೆ 1/4 ಗಂಟೆ ಬಿಟ್ಕೊಂಡು ಮತ್ತೆ ಟೆಸ್ಟ್ ಮಾಡ್ಸಿದ್ವಿ, ಅದೇ ತರ ಬಂತು. ಮತ್ತೆ ಕೆಳಗಡೆ ಕರ್ಕೊಂಡ್ ಬಂದಿದ್ದು, ಅವಾಗ BP ಟ್ಯಾಬ್ಲೆಟ್ ಕೊಟ್ರು, ಅಲ್ಲೇ ನುಂಗ್ಸಿದ್ರು. 1/2 ಅವರ್ ಬಿಟ್ಟು ಟೆಸ್ಟ್ ಮಾಡಿಸ್ಬಿಟ್ಟು ನಾರ್ಮಲ್ ಬಂದಿದೆ, ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು ಸರ್. ಇಲ್ಲೇನು ಅಡ್ಮಿಟ್ ಆಗಿ ಅಂತ ಏನು ಹೇಳಿಲ್ಲ? ಏನ್ ಹೇಳಿಲ್ಲ ಸರ್, ECG ಎಲ್ಲ ಮಾಡ್ಸಿದ್ರು. ಆಮೇಲೆ ಆ ಒಂದು ಏನು ಒಂದು ಸುಷ್ಮಾ ತಾನೇ ಅವ್ರ ಹೆಸರು, ಸುಷ್ಮಾ ಅನ್ನೋರು ತುಂಬಾ ಪೇನ್ ಇದೆ, ನನ್ನಿಂದ ಹಾಕ್ತಾ ಇಲ್ಲ ಅಂದಿದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಡ್ರಿಪ್ಸ್ ಗಿಪ್ಸ್ ಏನಾದ್ರು ಹಾಕಿದ್ರ? ಏನಿಲ್ಲ ಸರ್, ಏನು ಹಾಕಿಲ್ಲ. ಇಲ್ಲೇ ಅಡ್ಮಿಟ್ ಆಗಿ ಹೋಗಿ ನಿಮ್ಗೆ ಜಾಸ್ತಿ ಸುಸ್ತಿದೆ, ಜಾಸ್ತಿ ಪೇನ್ ಇದೆ ಅಂತಂದ್ರೆ ಇಲ್ಲೇ ಅಡ್ಮಿಟ್ ಆಗಿ ಅಂತ ಏನಾದ್ರು ಹೇಳಿದ್ರಾ? ಏನು ಹೇಳಿಲ್ಲ. ಎಲ್ಲ ಮಾಡಿದ್ದಾರೆ ಸರ್, ನಾರ್ಮಲ್ ಇದೆ, RFT LFT ಎಲ್ಲ ಆಗಿದೆ. ಅಲ್ಲ ನೋಡಿ, ಅವ್ರು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಪೇನ್ ಇರೋರು ಎಷ್ಟೇ ನನಗೆ ಪೇನ್ ಇದೆ ಅಂತ ಹೇಳ್ತಾ ಇದ್ರು ಅಡ್ಮಿಟ್ ಆಗಿ ಅಂತ ಹೇಳೋ ಒಂದು ಮನಸ್ಥಿತಿ ಇಲ್ಲಿನ ವೈದ್ಯಾಧಿಕಾರಿಗಳಿಗೆ ಇಲ್ಲ ಅಂತ ಸ್ಪಷ್ಟತೆ ಆಯ್ತು. ನೀವು ಹೋಗಿ ನಾರ್ಮಲ್ ಇದೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಲ್ವರಾ? ಅಲ್ಲ, ನಾವು ಪ್ರೈವೇಟ್ ಮಾಡುವ ಸಂಘಟನೆ ಮಾಡ್ಬೋದು ಮಾಡಿ. ಇವತ್ತು ಬಂದಾಗ ಏನಾಯ್ತು ಸರ್? ಇವತ್ತು ನನಗೆ ಫೋನ್ ಮಾಡಿದ್ರು ಸರ್, ನನ್ ಕಾಲ್ ನನ್ ಬರೋವಷ್ಟೊತ್ತಿಗೆ ಈ ತರ ಆಗಿದೆ ಅಂತ ತಿಳಿಸಿದ್ರು ಸರ್. ವಿಷಯ ಏನಾಗಿತ್ತು? ತಾಯಿಗೆ ಉಸಿರಾಡಕ್ ಆಗ್ತಾ ಇಲ್ಲ ಸರ್, ನನ್ಗೆ ಉಸಿರು ಕಟ್ಟದಂಗಾಗುತ್ತೆ ಅಂತ ಅಲ್ಲೇನೆ ಸರ್ಗೆ ಫೋನ್ ಮಾಡಿ ಕಾಲ್ ಮಾಡಿ ಮಾತಾಡಿದ್ದಾರೆ. ಆಸ್ಪತ್ರೆಗೆ ಬನ್ನಿ ಅಂತ ಹೇಳಿದಾಗ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಈ ತರ ಆಗಿದೆ ಸರ್. ನನ್ ಮಗು ನೇರವಾಗಿ ಅಷ್ಟೇ. ಪ್ರೇಮಕುಮಾರಿ ಅಂತ ಸರ್. ಆ ಒಂದು ಬಸವೇಶ್ವರ ನಗರದ ಆಶಾ ಕಾರ್ಯಕರ್ತರ ನೀವು? ಓಕೆ, ಆಯ್ತು ಬಿಡಿ. ನನ್ನ ಮಗ ಬೇಕು, ನನ್ನ ಬಂಗಾರ ಬಾರೆ ಪಾಪ. ಪಾಪ ನಾವು ಅವಳ ಪಾಪ ಅಂತ ಕರೆದಿದ್ವಪ್ಪ, ಹುಡುಗಿನ ಪಾಪ ಅಂತ ಕರೆದ್ವಪ್ಪ. ಇವತ್ತು ನನ್ನ ಪಾಪ ಕಳ್ಕೊಬಿಟ್ಟೆ. ಅಪ್ಪ ನನ್ನ ಮಗ ಕೊಡ್ರಪ್ಪ, ನನ್ನ ಮಗನ್ ಕೊಡ್ರಪ್ಪ. ನೆನ್ನೆನು ಬಂದಿದ್ದು ನೋಡ್ರಪ್ಪ, ಎಲ್ಲ ಬರ್ದವ್ರಿಗೆ ಬಿಟ್ಟು. ನಾನ್ ಯಾವ ಮಾರ್ದಿಲ್ಲಪ್ಪ ನನ್ ಮಗಾಗಿ. ನನ್ ಮಗನ್ ಅವ್ರ ಯಾವ ಮಾರ್ಸ್ಬಿಟ್ರಪ್ಪ, ನನ್ ಮಗನ್ ಕಳ್ಕೊಬಿಟ್ಟಪ್ಪ. ಅಪ್ಪ ನನ್ ಮಗನ್ ಕೊಡ್ರಪ್ಪ. ಅಪ್ಪ ಬಾರೆ ನಿನ್ನಮ್ಮ ಕರೀತೀನಿ. ಎಲ್ಲಮ್ಮ ನನ್ ಬಂಗಾರ. ಅಡ್ಮಿಟ್ ಎಲ್ಲಪ್ಪ ನೆನ್ನೆ ವಾಪಸ್ ಕಳಿಸ್ಬಿಟ್ರು, ಅಡ್ಮಿಟ್ ಮಾಡ್ಕೊಂಡಿಲ್ಲ. ಎಲ್ಲ ನಾರ್ಮಲ್ ಆಗಿ ಹೋಗ್ಬಿಟ್ರು, ಹೋಗ್ಬಿಟ್ರಿ. ಅಡ್ಮಿಟ್ ಮಾಡ್ಕೊಂಡಿದ್ದೆ. ಇವತ್ತು ನನ್ ಮಗ ಸಿಕ್ಕೋದೆ. ನನ್ ಮಗನ್ ಕಡೆ ಹೋಗ್ಬಿಟ್ಟೆ, ನನ್ ಮಗ ಸಿಕ್ಕಲ್ಲ ಇನ್ನ. ನನ್ ಮಗ ನನ್ ಬಿಟ್ಟು ಹೋಗ್ಬಿಟ್ಟು. ಬಾ ನನ್ ಮಗನ್ ಕೊಡ್ರಪ್ಪ. ಬಾ ಯಾವಾಗ ಸೊನ್ನೆ ಇವಾಗ ಏನ್ ಹೇಳ್ತಾರೆ, ಒಳಗ್ ಕರ್ಕೊಂಡ್ರು ಎಲ್ಲ ಪೈಪ್ ಜೋಡಿಸ್ರು, ನಿಲ್ಸ್ಕೊಂಡ್ರು. ನಾನ್ ಒಳಗ್ ಹೋಗಕ್ ಬಿಡ್ಲಿಲ್ಲ. ನನ್ಗೆ ಯಾಕ ಏನು ಹೇಳ್ತಾ ಇಲ್ಲ, ಉಪ್ರಾಟಿಂದ ನೋಡ್ರಿ ಇದಕ್ಕೆ ಏನಿಲ್ಲ ಹೋದ್ರ ಮಾಡಿ ಅಂದ್ರು. ನಾನು ಇದು ಕಳಿಸ್ಬಿಟ್ಟು ನನ್ ಮಗಳು ಹೋದ್ ಒಳಕ್ಕೆ, ಅವಳಿಗೂ ಏನು ಹೇಳಿಲ್ಲ. ಆಮೇಲೆ ಕಾಲಿಗಳಿಗೆ ಅನ್ಕೊಂಡ್ರಂತೆ. ಆವಾಗ ನನ್ಗೆ ನಮ್ಮಮ್ಮ ಕೊಡ್ಕೊಳ್ತಾಳೆ ಅಂತ ಹೇಳ್ದಂಗೆ ಸಿಕ್ಕಿಬಿಟ್ಟು ತಿರ್ಗಾ ತೀರ್ಮಾನ ಆಗೋದೇನೆ. ಅಮ್ಮ ಇಲ್ಲ ಅಂದ್ಬಿಟ್ಟಪ್ಪ, ನನ್ ಮಗನ್ ಕಳ್ಕೊಬಿಟ್ಟೆ. ನನ್ ಮಗ ಬೇಕು, ಕೊಡ್ರಿ ನನ್ ಮಗನ, ಕೊಡ್ರಿ ನನ್ಗೆ ಮಗನ. ಏನಕ್ಕೆ ನಾ ಇಂತ ಹಾಸ್ಪಿಟ್ಲಿಗೆ ಕೊಟ್ಟಿದ್ದೀರಾ? ಈಗ ನೋಡ್ರಿ ಅವರೇ ಬರ್ತಾರೆ. ಇಲ್ಲೇ ನಾನು ಹೋಗಿದ್ದು ನನ್ ಮಗ. ನಾನು ವಾಮಿಟ್ ಆಗದಾಗ್ಲಿಂದ ಇಲ್ಲಿಗೆ ಕರ್ಕೊಂಡ್ಬಂದ್ರೆ ಅಲ್ಲಿ ಒಬ್ಬನೇ ಇರ್ತಾನೆ ಪಾಪ. ಬೆಳಗ್ಗೆ ಸಾಯಂಕಾಲ ಬರ್ತಾನೆ. ನಾನು ಅಡಿಗೆ ತೊಂದ್ರೆ ಆಗುತ್ತೆ ಅಂತ ನಾನು ಕರ್ಕೊಂಡ್ಬಂದು ನಾನು ಸಾಕೊಂಡೆ. ನನ್ ಮನೆಯಾಗ ಬಿಟ್ಟಪ್ಪ. ನಾನು ಅಡಿಯಾಗ ಬಂದ್ರೆ ನಾನು ಕೇಳ್ತಾನೆ ಹೇಳಿ. ನಾನು ಹೇಳ್ತೀನಿ, ನಾನು ಏನ್ ಬಾಯ್ ಮಾಡ್ಕೊಂಡಪ್ಪ ಇವಾಗ 7 ದಿನ ಹೋಗೇ ಬರೋದಿಲ್ಲ. ಅಂಗಡಿ ಸಾಕಿದ್ದೆ ನನ್ನ ಅಡಿಯ. ಅಪ್ಪಿ ಅಂತ ಸಾಕೊಂಡಪ್ಪ ನಾನು ಅಡಿಯ. ಇವನೇ ಅವಳು ಮೇಲೆ ಇಟ್ಕೊಂಡಿದ್ದ. ಎಲ್ಲಪ್ಪ ಇವಾಗ ನನ್ ಮಗ ನನ್ನ ಅಡಿ ಎಲ್ಲಪ್ಪ ಎಲ್ಲಿ ತಂದ್ಕೊಂಡೆ ಬಿಡ್ದಾನೆ ನಮ್ಮ. ಎಲ್ಲಿ ನಾನು ಹೇಳ್ತೆ ನಿನ್ ಮನೆ ಬಿಟ್ಟಿದ್ದೆ. ನಾನು ಏನ್ ಬಾಯಿ ಪಡ್ಕೊಂಡಿವ? ನಾನು ಯಾಕೆ ಕೇಳ್ದೆ ಅವ್ರ ಏನೈತೆ ಸೊನ್ನೆ ಇಷ್ಟೇ ಹೇಳ್ತಾನೆ ಇದ್ದೀನಲ್ಲ. ಕಟ್ತಾ ಇದ್ದಂಗೆ ಎಲ್ಲ ಕಳ್ಕೊಂಡಿದ್ದೀವಲ್ಲ. ಮಗ ಜಗ್ಗುತ್ತೆ ಮೇಲೆ ಉಟ್ಕೊಂಡಂಗಾಗುತ್ತೆ. ತಡಿಗುತ್ತೆ. ನಾವ್ ಇನ್ನೇನ್ ಹೇಳ ನಮ್ಗೆ